ಬಂಧುಗಳೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಮಾಜಿ ಮಂತ್ರಿಗಳು, ಹಲವಾರು ಜನ ಹಿರಿಯ ಶಾಸಕರಿದ್ದೀರಿ, ಮಾಜಿ ಶಾಸಕರುಗಳು, ಹಲವಾರು ಜಿಲ್ಲಾ ಗೌರವಾನ್ವಿತ ಅಧ್ಯಕ್ಷರುಗಳೇ, ವಿಧಾನ ಪರಿಷತ್ನ ಸದಸ್ಯರೇ, ಮಾಜಿ ಸದಸ್ಯರುಗಳೇ, ವೇದಿಕೆಯಲ್ಲಿರ್ತಕ್ಕಂಥ ಮಹಿಳಾ ಅಧ್ಯಕ್ಷರೇ ಮತ್ತು ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ನಮ್ಮ ಪಕ್ಷದ ಎಲ್ಲ ಘಟಕದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳೇ, ನಾವು ಈ ದಿವಸ ಕಳೆದ 9ನೇ ತಾರೀಕು, 10ನೇ ತಾರೀಕು ಮತ್ತು 11ನೇ ತಾರೀಕಿನಿಂದ ಏನು ಬೈರಮಂಗಲದಿಂದ ಶುರುವಾದಂತ ಪಾದಯಾತ್ರೆ ನಾವು 3ನೇ ದಿವಸಕ್ಕೆ ಇಲ್ಲಿ ಮುಟ್ಟುವಂತ, ಅಂದ್ರೆ 11ನೇ ತಾರೀಕು ಇಲ್ಲಿ ಮುಟ್ಟಿ ಈ ಕಾರ್ಯಕ್ರಮವನ್ನ ಮಾಡಬೇಕಾಗಿತ್ತು. ಈ ಪಾದಯಾತ್ರೆಯ ನೇತೃತ್ವವನ್ನು ವಹಿಸಿ ಇಡೀ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನ ಬಾರಿಸಿ ಸರ್ಕಾರದ ನಿದ್ದೆಯನ್ನ ಕೆಡಿಸಿದಂತ ನಮ್ಮ ಯುವ ನಾಯಕರಾದಂತ ನಿಖಿಲ್ ಅಣ್ಣವರ ನೇತೃತ್ವದಲ್ಲಿ ನಮ್ಮ ಈ ಬಿಡದಿ ಭಾಗದ ರೈತರಿಗೆ ನಾವಿದ್ದೇವೆ. ಪೂಜ್ಯ ದೇವೇಗೌಡಪ್ಪಾಜಿಯವರ ಆಶೀರ್ವಾದ ಇದೆ, ಕುಮಾರಣ್ಣವರ ಮಾರ್ಗದರ್ಶನ ಇದೆ. ಯಾರು ರೈತರು ಎದುರುಬೇಡಿ, ನಿಮ್ ಜೊತೆ ನಾನು ಇರ್ತೇನೆ ಅಂತೇಳಿ ಈ ಹೋರಾಟಕ್ಕೆ ಧುಮುಕಿದಂತ ನಿಖಿಲ್ ಅಣ್ಣವರು ಈ 3 ದಿನದ ಪಾದಯಾತ್ರೆ ನೇತೃತ್ವವನ್ನು ವಹಿಸಿಕೊಂಡಾಗ ನಾನು, ತಿಪ್ಪೇಸ್ವಾಮಿಯವರು, ನಮ್ಮ ಹಲವಾರು ಮುಖಂಡರುಗಳು, ನಮ್ಮ ಜವರೇಗೌಡರ ಆದಿಯಾಗಿ ಈ ರಾಜ್ಯದ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳನ್ನ ಭೇಟಿಯಾಗಿ ನಾವು ಶಾಂತಿಯುತ ಪಾದಯಾತ್ರೆಯನ್ನ ಮಾಡ್ತೇವೆ. ಈ ರೈತರ ಧ್ವನಿ ವಿಧಾನಸೌಧಕ್ಕೆ ಮುಟ್ಟಬೇಕು, ಈ ಜಡ್ಡುಗಟ್ಟು ಇರ್ತಕ್ಕಂಥ ಸರ್ಕಾರಕ್ಕೆ ಮುಟ್ಟಬೇಕು ಅಂತೇಳಿ ಅನುಮತಿ ಕೇಳಿದಾಗ ಆಯ್ತು ಅಂತೇಳಿ ಒಪ್ಪಿದಂತ ಸರ್ಕಾರ, ನಂತರ ನೀವೆಲ್ಲ ನೋಡಿದ್ರೆ 2ನೇ ದಿವಸಕ್ಕೇನೆ ನಮ್ಮನ್ನ ಬಾರ್ಡರ್ನಲ್ಲಿ ತಡೆದು ನಮ್ಮ ಪಾದಯಾತ್ರೆಯನ್ನ ಮಡಗಿಸಿಕೊಳ್ಳಿಸಿದಂತ ಈ ಸರ್ಕಾರಕ್ಕೆ ಅವತ್ತೇ ಅಲ್ಲಿ ನಿಂತು ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರವನ್ನ ಹೇಳಿ ಇವತ್ತು 18ನೇ ತಾರೀಕು ನಾವು ಇಲ್ಲಿ ಈ ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಜನಾಂದೋಲನ ಪ್ರಾರಂಭ ಆಗಿ ವಿಧಾನಸೌಧದ ಚಲವನ್ನ ಮಾಡಲೇಬೇಕು. ಇವತ್ತೇನು ವಿಧಾನಸಭೆ ಕಲಾಪ ನಡೀತಾ ಇದೆ, ಇದರಲ್ಲಿ ನಮ್ಮ ಸ್ಪಷ್ಟ ಸಂದೇಶ ಹೋಗ್ಬೇಕು. ನಮ್ಮ ರೈತರನ್ನ ಉಳಿಸೋವರೆಗೂ ಈ ಹೋರಾಟ ನಾವು ನಿಲ್ಲಿಸಲ್ಲ ಅಂತೇಳಿ ಸ್ಪಷ್ಟ ಸಂದೇಶ ನಾವು ಕೊಡ್ಲೇಬೇಕು ಅಂತೇಳಿ ಅವತ್ತೇ ಸ್ಪಾಟ್ ನಲ್ಲಿ ನಿಖಿಲ್ ಅಣ್ಣವರು ತೀರ್ಮಾನ ಮಾಡಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ಪಾಪ ಮುಖ್ಯಮಂತ್ರಿಗಳು ಮಾಧ್ಯಮದಲ್ಲಿ ಹೇಳ್ತಾರೆ, ಅಲ್ಲಿ ಹೋರಾಟ ಮಾಡಿರೋರ್ನ ತಲೆ ಎಣಿಸಿಸ್ಬಿಟ್ಟೆ 150 ಜನ ಇದ್ರು ಅಂತ. ಇನ್ನೊಬ್ರು ಅವರ ಮಂತ್ರಿ ಹೇಳ್ತಾರೆ, ನಮ್ಮ ಶಾಸಕರು, ಅಯ್ಯೋ ಪಾದಯಾತ್ರೆಗೆ ಹೋಗೋರು ಸೀರಿಯಸ್ನೆಸ್ ಇರ್ಲಿಲ್ಲ ರೀ, ಅವರಲ್ಲಿ ಸೀರಿಯಸ್ನೆಸ್ ಕಾಣ್ತಿತ್ತೇನ್ರಿ? ಏನಣ್ಣ ಸೀರಿಯಸ್ನೆಸ್ ಅಂದ್ರೆ 10,000 ಎಕರೆ ರೈತರ ಭೂಮಿ ಮೇಲೆ ಸಮಾಧಿ ಕಟ್ಟಿ 526 ದಿವಸದಿಂದ ಹೋರಾಟ ಮಾಡ್ತಾವ್ರೆ. ಅವ್ರ ಕಡೆ ನಿನ್ನ ಮುಖನೂ ತೋರಿಸ್ತೇನೆ, ನೀನೆಲ್ಲೋ 4 ಗೋಡೆ ಮಧ್ಯದಲ್ಲಿ ಕುತ್ಕೊಂಡ್ಬಿಟ್ಟು ಪ್ರತಿದಿನ ಬಂಡಲ್ ಬಿಟ್ಕೊಂಡು ನಿನ್ ಬಾಯೆಲ್ಲ ಬಚ್ಚಲು ಮಾಡ್ಕೊಂಡ್ಬಿಟ್ಟು ನಮ್ಮ ರೈತರ ಮುಖದಲ್ಲಿ ಸೀರಿಯಸ್ನೆಸ್ ಇಲ್ಲ. ಬಾರಣ್ಣ, ಇಲ್ಲೇ ಇದೆಯಲ್ಲ ವಿಧಾನಸೌಧದಲ್ಲಿ, ಇವತ್ತು ಬಂದು ನಮ್ಮ ರೈತರ ಮುಖಂಡರು, ರೈತ ಹೆಣ್ಣುಮಕ್ಳು ಇಲ್ಲಿ ಬಂದು ಕೂತಿದ್ದಾರೆ. ಅವ್ರ ಮುಖದಲ್ಲಿ ಸೀರಿಯಸ್ನೆಸ್ ಇದೆಯಾ, ಖುಷಿ ಇದೆಯಾ, ದುಃಖ ಇದೆಯಾ ಅಂತ ನೋಡು ಬಾರಪ್ಪ. ಬರ್ಬೇಕಲ್ವ ನೀನು? ನಮ್ಮ ಪಾದಯಾತ್ರೆ ಬಗ್ಗೆ
ಅಸಡ್ಡೆಯಾಗಿ ಮಾತಾಡ್ತೀರಾ? ನಿಜವಾದ ಸತ್ಯವಾದಂತ ಪಾದಯಾತ್ರೆ ಆಗ್ಲೇಬೇಕು ಅಂತೇಳಿ ದೇವೇಗೌಡ ಅಪ್ಪಾಜಿ ಅವ್ರ ಕೈಲಿ ಚಾಲನೆ ಕೊಡಿಸಿದೀವಿ. ಮೊದಲೇ ದಿವಸ ಕುಮಾರಣ್ಣವ್ರ ಕೈಲಿ ಚಾಲನೆ ಕೊಡಿಸಿದೀವಿ. ನಿಮ್ ತರ ಅಲ್ಲೆಲ್ಲೋ ಬಂದಿರಲ್ಲ ಮೇಕೆದಾಟಿನಲ್ಲಿ ಪಾದಯಾತ್ರೆ ಮಾಡ್ತೀವಿ ಅಂತ. ರೋಡ್ ಉದ್ದಕ್ಕೂನು ಬಾಡು ಬಳ್ಳೆ ಕಬಾಬು ಮಾಡಿಸ್ಕೊಂಡು ತಿನ್ಕೊಂಡು ಎಣ್ಣೆ ಹಾಕೊಂಡು ತುಲಾಡ್ಕೊಂಡು ಬಂದ್ರಲ್ಲ, ಆ ತರ ಪಾದಯಾತ್ರೆ ಅಲ್ಲ ಅಣ್ಣ ಇದು. ಯಾರನ್ನ ತೂರಾಡ್ತಿದ್ರ? ನಿಮ್ ಪಾದಯಾತ್ರೆ ಎಲ್ಲಿ ಶುರು ಆಯ್ತು? ಎಲ್ಲೆಲ್ಲಿ ಸೇರ್ತಿದ್ರು? ಎಲ್ಲೆಲ್ಲಿ ಗಾನ ಭಜಾನ ಆಗ್ತಿತ್ತು? ಎಲ್ಲೆಲ್ಲಿ ಎಣ್ಣೆ ಪಾರ್ಟಿಗಳಾಗ್ತಿತ್ತು? ನಮ್ಗೆ ಗೊತ್ತಿಲ್ಲದೆ ಇರೋದೇನ್ರಿ? ನೀವು ಕಾಂಗ್ರೆಸ್ನವರು ಸೀರಿಯಸ್ ಪಾದಯಾತ್ರೆ. ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣವರು ನಮ್ಮ ಪಕ್ಷದವ್ರಿಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರುಗಳಿಗೆ ರೈತರ ವಿಚಾರದಲ್ಲಿ, ಬಡವರ ವಿಚಾರದಲ್ಲಿ ನೀವು ಚೆಲ್ಲಾಟ ಆಡಬಾರ್ದು ಅಂತ ಪ್ರತಿ ಕ್ಷಣ ಬುದ್ಧಿ ಹೇಳಿ ಕಲ್ಸಿರ್ತಕ್ಕಂತ ಇಷ್ಟೂ ಜನ ನಾಯಕರೇನ್ ಕುಳಿತಿದ್ದಾರೆ, ಅವರ ಆಶೀರ್ವಾದದಲ್ಲಿ ಇವತ್ತು ಇಡೀ ರಾಜ್ಯದ ಮೂಲೆ ಮೂಲೆ ಇಂದ ಜನ ಬಂತು. ಏನ್ಗೋಸ್ಕರ ಬಂತು? ನಮ್ಮ ಬಿಡದಿ ರೈತರು ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೆ ಧ್ವನಿ ಹಾಕ್ಬೇಕು. ನಮ್ಮ ರೈತರಿಗೆ ನಾವು ನಮ್ಮ ಅಳಿಲು ಸೇವೆಯನ್ನ ಸಲ್ಲಿಸಬೇಕು ಅಂತೇಳಿ ಅವತ್ತು ಬೀದಿಗಿಳಿದಿದ್ದು. ಇದು ಹುಡುಗಾಟೆ ಬದುಕಾ? ನೀವು 10,000 ಎಕರೆ ಭೂಮಿನಲ್ಲಿ 30,000 ಕೋಟಿ ದುಡ್ಡು ಹೊಡೆಯೋ ಸ್ಕೀಮ್ ಇಟ್ಕೊಂಡು ನಮ್ಮ ನಾಗರಾಜು ಹೇಳ್ತಿದ್ರು, ರೈತನ ಮುಖಂಡ, ಅದೆಲ್ಲ ಕೇಂದ್ರಕ್ಕೆ ಕಳಿಸ್ಬೇಕು ಅಂತೇಳಿ ನೀವು ಪ್ಲಾನ್ ಮಾಡಿಕೊಂಡು ನಮ್ಮ ರೈತರ ದುಡ್ಡನ್ನ ಹೊಡೆಯುವಂತ ಕೆಲಸಕ್ಕೆ ಕುಮಾರಣ್ಣವರು, ದೇವೇಗೌಡರು ಬಿಡ್ಬೇಕಾ? ನಿಮ್ಗೆ ಕೇಳಬಾರ್ದಾ? ಅದೆಲ್ಲ ಹೇಳ್ತಿದ್ರಂತೆ ಮುಖ್ಯಮಂತ್ರಿಗಳು. ಅಯ್ಯೋ ಬೇಕು ಅಂತ ಬಂದ್ಬಿಟ್ಟವ್ರೆ ಅಂತ. ಮುಖ್ಯಮಂತ್ರಿಗಳೇ, ನೀವು ಕರೆಸಿದ 5 ಜನ ಯಾರು ಅಂತ ನಮಗ್ ಗೊತ್ತು. ನಾವಲ್ಲಿ ಸ್ಥಳೀಯರು, ಅದೇ ಗ್ರಾಮದವರು. ನಿಮ್ ಪಟಾಲಂ ಯಾರು 5 ಜನನ್ ಕರ್ಕೊ ಬಂದ್ರು ಅಂತ ಗೊತ್ತು. ನೀವು ಒಂದ್ ಕಡೆ ಹೇಳ್ತೀರಿ ಹಲವಾರು ಜನ ರೈತರು ಬಂದಿದ್ದಾರೆ ಭೂಮಿ ಕೊಡಕ್ಕೆ ಅಂತೀರಿ, ಒಂದ್ ಕಡೆ ಹೇಳ್ತೀರಿ 100 ಜನ ಬಂದಿದ್ದಾರೆ ಅಂತೀರಿ, ಒಂದ್ ಕಡೆ ಹೇಳ್ತೀರಿ 150 ಜನ ಬಂದಿದ್ದಾರೆ ಅಂತೀರಿ, ಇನ್ನೊಂದು 5 ನಿಮಿಷಕ್ಕೆ ಹೇಳ್ತೀರಿ 250 ಜನ ಬಂದು. ಬರೇ 250 ಜನ ನಾನು ರೈತಿರೋದು. ಬಂದ್ ನೋಡಿ ಸ್ವಾಮಿ ಮುಖ್ಯಮಂತ್ರಿಗಳೇ, ಇವತ್ತು ಈ ವೇದಿಕೆ ಮುಖಾಂತರ ನೋಡಿ ಎಷ್ಟು ಸಹಸ್ರ ಸಂಖ್ಯೆಯಲ್ಲಿ ಈ ಬಿಡದಿ ಭಾಗದಿಂದ ರೈತರು ಬಂದು ತಮ್ಮ ಅಳಲನ್ನ ತೋಡ್ಕೊಳಕ್ ಬಂದಿದ್ದಾರೆ. ಅವ್ರ ಮೇಲೆ ಕೇಸ್ ಹಾಕ್ಸ್ತೀರಾ? ಅವ್ರನ್ನ ಜೈಲಿಗೆ ಕಳಿಸ್ತೀರಾ? ಆ ಹೆಣ್ಣು ಮಕ್ಕಳಿಗೆ ನೀವು ಕೇಸ್ಗಳನ್ನ ಹಾಕ್ಸಿ ನಿಮ್ಮನ್ನ ಅರೆಸ್ಟ್ ಮಾಡಿಸ್ತೀನಿ ಅಂತೇಳಿ ಅಲ್ಲಿ ಸ್ಥಳೀಯವಾಗಿರ್ತಂತವ್ರ ಕೈಯಲ್ಲಿ ನೀವು ಆ ಹೆಣ್ಣು ಮಕ್ಕಳಿಗೆ ಧಮಕಿ ಕೊಡ್ತೀರಾ? ಎಷ್ಟು ದಿವಸ ನಡೀತದೆ? ನೀವ್ ಹೇಳಿ ಇವತ್ತು ಮುಖ್ಯಮಂತ್ರಿಗಳೇ, ನಿಮ್ ಮಂತ್ರಿ ಕೈಲಿ ಹೇಳಿಸಿ ಅಸೆಂಬ್ಲಿನಲ್ಲಿ ಎಷ್ಟು ನಾನು ಲ್ಯಾಂಡ್ ಅಕ್ವೈಷನ್ ಮಾಡಿಸಿದ್ದೇನೆ, ಯಾವ ಆಕ್ಟ್ ಅಲ್ಲಿ ಮಾಡಿಸಿದ್ದೀನಿ, ಎಷ್ಟು ಹಣ ನಮ್ಮ ರೈತರು ಕೊಟ್ಟಿದ್ದೀನಿ ಅಂತ ಆಗುತ್ತಾ ನಿಮ್ ಕೈಲಿ? ಎಷ್ಟು ಜನಕ್ಕೆ ಪರಿಹಾರ ಕೊಟ್ಟಿದ್ದೀನಿ ಅಂತ ಹೇಳಕ್ಕೆ ಅಸೆಂಬ್ಲಿ ನಿಮ್ ಕೈಲಿ ಶಕ್ತಿ ಇದೆ ಅನ್ರಿ? ನಮ್ ಶಾಸಕರು ಇವತ್ತು ಕೇಳ್ತಾ ಇದ್ದಾರೆ, ನಮ್ ಪಕ್ಷದ ಶಾಸಕರುಗಳು ಕೇಳ್ತಾ ಇದ್ದಾರೆ, ಬಿಜೆಪಿ ಪಕ್ಷದ ಶಾಸಕರುಗಳು ಕೇಳ್ತಾ ಇದ್ದಾರೆ ಅಸೆಂಬ್ಲಿನಲ್ಲಿ. ಉತ್ತರ ಕೊಡ್ರಿ. ಹೇಳಿದ್ವಿ ನಾವು 5,000 ಎಕರೆ 5,700 ಎಕರೆ ನಾನು ಅಕ್ವೇಷನ್ ಮಾಡಿಬಿಟ್ಟಿದ್ದೀನಿ ಅಂತ. ಅಲ್ಲೆಲ್ಲೋ ನಿಮ್ ಕಾಲೇಜಿಗೆ ಕರಿತೀರಿ ನಮ್ಮ ರೈತರುಗಳನ್ನ, ನಾನು ಉನ್ನತ ಮಟ್ಟದ ಅಧಿಕಾರಿಗಳನ್ನ ಕಳಿಸಿ ಪರಿಶೀಲನೆ ಮಾಡಿಸ್ತೀರಿ ಅಂತೀರಿ. ಆದ್ರೆ ಬೆಳಗ್ಗೆಗೆ 3 ಫೈನಲ್ ನೋಟಿಫಿಕೇಶನ್ ಮಾಡಿಸ್ತೀರಿ. ಇನ್ನೊಂದ್ಸರಿ ಬರ್ತೀರಿ, ಇಲ್ಲ ನಮ್ಮ ರೈತರಿಗೆ ಸಮಿತಿ ಮಾಡ್ತೀನಿ ಅಂತೀರಿ, ಘೋಷಣೆ ಮಾಡ್ತೀರಿ. ಆದ್ರೆ ಬೆಳಗ್ಗೆಗೆ 6 ಗ್ರಾಮಗಳಿಗೆ ಫೈನಲ್ ನೋಟಿಫಿಕೇಶನ್ ಮಾಡಿಸ್ತೀರಿ. ಅಲ್ಲಿ ನಿಮ್ ಪಟಾಲಂಗಳನ್ನ ಬಿಟ್ಬಿಟ್ಟು ಯಾರು ರೈತರು ಬರ್ತಾರೋ ಅವ್ರಿಗೆ 5 ಲಕ್ಷ ಕಮಿಷನ್, ಯಾರು ರೈತರುಗಳನ್ನ ಕರ್ಕೊ ಬರ್ತಾರೋ ಅಂತೇಳಿ ಅಲ್ಲಿ ಆಫರ್ಗಳನ್ನ ಕೊಡ್ತೀರಿ. ಆದ್ರೂ ಯಾರು ಬಂದು ತಗೋತಾ ಇಲ್ಲ. ನಿಮ್ ಹತ್ರ ಬಂದು ಪರಿಹಾರ ತಗೊಂಡಿರೋರು ಯಾರು ಗೊತ್ತಾ? ಮಾನ್ಯ ಮುಖ್ಯಮಂತ್ರಿಗಳೇ, ಯಾರೋ ಮೂಲೆಯಲ್ಲಿ ಮುಡ್ಕೆಲಿ ಜಮೀನ್ ಇಕ್ಕೊಂಡಿರೋರು, ಯಾರೋ ಹೆಣ್ಮಕ್ಳಿಗೆ ಭಾಗ ಕೊಟ್ಟು ಎಲ್ಲೋ ಪಾಪ ಎಮ್ಮ ಹೋಗಿ ಜೀವನ ನಡೆಸ್ತಾ ಇರ್ತಕ್ಕಂಥವ್ರು. ಆದ್ರೆ ನಿಮಗೆ ಯಾವ ನೈತಿಕತೆ ಇದೆ? ನೀವೊಬ್ಬ ನನ್ನ ರೈತನ ಮಗ, ನಾನ್ ಜಿಲ್ಲೆಯ ಮಗ,
ಈ ಹೋರಾಟಕ್ಕೆ ನಾನು ನಿಲ್ತೀನಿ ಅಂತ ಮಾತು ಕೊಟ್ಟವರು ಇಡೀ ಆಸ್ತಿನ ಕಬಳಿಸ್ಬೇಕು, ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಗಟ್ಟಿತನದಿಂದ ನೀವು ಮಾಡ್ಲಿಕ್ಕೆ ಕೊಟ್ಟಿದ್ದೀರಲ್ಲ, ನಾವ್ಯಾರು ಕೇಳಬಾರ್ದಾ? ಹೇಳಿ ನೀವು ಇವತ್ತು ಅಸೆಂಬ್ಲಿನಲ್ಲಿ. ಇಲ್ಲ ಕಳಿಸಿ ನಿಮ್ ಕಡೆಯವ್ರನ್ನ. ಅಲ್ಲೊಬ್ಬ ಯಾರೋ ಒಬ್ಬ ಯೋಗ್ಯ ಡಿಸಿ ತಂದು ಹಾಕೊಂಡಿದ್ದೀರಿ, ಅವನ ಯೋಗ್ಯತೆಗೆ ಒಂದೇ ಒಂದ್ ದಿವಸ ಒಬ್ಬ ರೈತರ ಹತ್ರ ಬಂದು ನಿಂತಿದಾರೇನಪ್ಪ? ಹೇಳಿ, ರೈತರು ನಿಂತಿದಾರ? ಬಂದಿದ್ರ? ಯಾರಾದ್ರೂ ಬರಕ್ ಸಾಧ್ಯ ಆಗಿತ್ತ ಇವ್ರ ಕೈಲಿ? ಇವತ್ತು ನಮ್ಮ ಹೋರಾಟನ ಓಹೋ 3ನೇ ತಲೆಮಾರು ಪ್ಲಾಂಟೇಶನ್ ಭಾರತ್ ಜೋಡೋ ಮಾಡಿದ್ರಲ್ಲ ಕಾಂಗ್ರೆಸ್ಸಿಗರೇ, ಯಾರನ್ನ ಪ್ಲಾಂಟೇಶನ್ ಮಾಡಕ್ ಮಾಡಿದ್ರಿ? ಮೇಕೆದಾಟಲ್ಲಿ ಯಾವ ಪ್ಲಾಂಟೇಶನ್ ಮಾಡಿದ್ರಿ? ನಮ್ಮ ಮಣ್ಣಿನ ಮಕ್ಕಳು ರೇ, ನಮ್ಮ ಜಿಲ್ಲೆ ಪ್ರತಿನಿಧಿಸ್ತಿರೋರು, ನಮ್ಮ ಜಿಲ್ಲೆಯ ತಲೆ ಕಾಯ್ದಂತವ್ರು ದೇವೇಗೌಡರು ಕುಟುಂಬ, ಕುಮಾರಣ್ಣವ್ರ ಕುಟುಂಬ, ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನ ಮಾಡಿದಂತವ್ರು. ಕುಮಾರಸ್ವಾಮಿಯವರು ಅವತ್ತೇ ಏನಾದ್ರೂ ಈ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂದಿದ್ರೆ ಅವತ್ತೇ ಈ ಯೋಜನೆನ ಮಾಡಿಬಿಡ್ತಿದ್ರು. ಅವತ್ತು ತಾಯಿ ಹೃದಯವನ್ನ, ಅವತ್ತು ಹೃದಯ ಶ್ರೀಮಂತಿಕೆಯನ್ನ ತೋರಿಸಿದಂತ ಕುಮಾರಣ್ಣ ಇವತ್ತು ಧೈರ್ಯದಲ್ಲಿ ಗಂಡದೆ ಇರೋಕೆ ಈ ರೈತರ ಮುಂದೆ ಬಂದು ಕುಳಿತಿದ್ದಾರೆ ಅಂದ್ರೆ ಅದು ಏಕೈಕ ಕುಮಾರಣ್ಣ ಅನ್ನೋದನ್ನ ಈ ರಾಜ್ಯದ ಯಾವೊಬ್ಬ ರಾಜಕಾರಣಿ ಕೂಡ ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಈ ಹೋರಾಟಕ್ಕೆ ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. 96ರಲ್ಲಿ ನೀವು BMICPA ಚೇರ್ಮನ್ ಆಗಿದ್ರೆ, 2000 ಇಸ್ವಿನಲ್ಲಿ 96ರಲ್ಲಿ BMICPA ನೈಸ್ ಕಂಪ್ನಿಯವರು ಬೆಂಗಳೂರಿಂದ ಮೈಸೂರವರೆಗೂ 5 ಟೌನ್ಶಿಪ್ ಮಾಡ್ತೀನಿ ಅಂತ ಹೊರಟ್ರು. ಆ ಹೊರಟಂತ ಸಂದರ್ಭದಲ್ಲಿ ಇವತ್ತವರೆಗೂ 30 ವರ್ಷ ಆಗಿದೆ ಸ್ವಾಮಿ. ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದಿರಿ. ಅವತ್ತು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿರೋ ರೈತರಿಗೆ ಕಷ್ಟ ಕೇಳಿದಿರಾ? ಮಾಡಿ ಆ ಜಮೀನಲ್ಲಿ ನೀವು ಟೌನ್ಶಿಪ್ನ. ಯಾಕೆ ಆ ಜಮೀನ್ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ? ಇದೇ ನಮ್ಮ ಬೈರಮಂಗಲ ರೈತರು ಹೋರಾಟಕ್ಕೆ ಇಳಿದ್ರಲ್ಲ, ಇದೇ ಅಶೋಕ್ ಕಿಣಿ ಕೈಲಿ ಆ ಹೋರಾಟಗಾರರಿಗೆ ಹಣ ಕೊಟ್ಟು, ಲಾಯರ್ ರಿಟ್ಸ್ ಕೊಟ್ಟು, ಅಶೋಕ್ ಕಿಣಿ ಹತ್ರ ದುಡ್ಡು ಕೊಟ್ಟು ನೀವು ದುಡ್ಡು ಈಸಿ ಕೊಟ್ರಲ್ಲ ಸ್ವಾಮಿ. ನಮ್ಮ ರೈತರು ಯಾರು ಮರ್ತಿಲ್ಲ. ನೀವು ಸತ್ಯಶೋಧನಾ ಸಮಿತಿ ವರದಿ ಮಾಡಿಸಿದ್ರೆ ಏನಿದೆ ನಿಮ್ ಸತ್ಯಶೋಧನಾ ಸಮಿತಿ? ಏನ್ ಹೇಳ್ತು? ತೆಗೆದು ನೋಡಿ ಒಂದ್ಸರಿ. ದಯಮಾಡಿ ನಾವು ನಮ್ಮ ಹೋರಾಟವನ್ನ ಹತ್ತಿಕ್ಬೇಕು. ನಮ್ಮ ಹೋರಾಟಕ್ಕೆ ಇವರು ಇತಿಶ್ರೀ ಆಡ್ಬೇಕು ಅಂತ ಏನು ಹೊಟ್ಟಿದ್ರು, ಇದು ಅವ್ರ ಕೈಲಿಂದ ಸಾಧ್ಯ ಆಗೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನನ್ನ ರೈತ ಬಂಧುಗಳು ತಾವೆಲ್ಲ ಏನ್ ಬಂದಿದ್ದೀರಿ, ಬಾಲಕೃಷ್ಣ MLA ಆಗ್ಲಿ, ಮಂತ್ರಿ ಆಗ್ಲಿ, ಮುಖ್ಯಮಂತ್ರಿ ಆಗ್ಲಿ, ನೀವ್ಯಾರು ಎದುರಂಗಿಲ್ಲ. ನಮ್ಮ ರೈತರ ರಕ್ಷಣೆಯನ್ನ ದೇವೇಗೌಡರು, ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು, ನಮ್ಮ ಜಾತ್ಯತೀತ ಜನತಾದಳ ಪಕ್ಷ ನಿಮ್ಮನ್ನ ಉಳಿಸ್ತೇವೆ ಅನ್ನುವಂತ ಪ್ರಾಮಾಣಿಕ ಮಾತನ್ನ ಹೇಳಿ ನಮ್ಮ ರೈತರನ್ನ ಉಳಿಸುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ.